ಮತ್ತೆ ಇವತ್ತು ಮೇಷರಾಶಿಯವರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ರೆ ಹೌದು ನೋಡಿ, ಮೇಷರಾಶಿಯವ್ರ ಬಗ್ಗೆ ಹೇಳ್ತಾ ಇದ್ದೆ. ಮೇಷರಾಶಿ ಅಂತಂದರೆ ಯಾವ್ಯಾವ ರಾಶಿಯವ್ರಿಗೆ ಹೇಗಾಗಿದೆ ಅಂತ ಹೇಳ್ತಾ ಬರ್ತಾ ಇದೆ. ಅದೇ ರೀತಿ ಮೇಷರಾಶಿಯವ್ರಿಗೂ ಕೂಡ ಅಷ್ಟೇ. ಮೇಷರಾಶಿಯವ್ರಿಗೂ ಎಲ್ಲೋ ಒಂದು ಕಡೆ ನೋಡಿ ಅವ್ರಿಗೂ ಅಷ್ಟೇ ಕನ್ಯಾದಲ್ಲಿ ಬಂದು ರಾಶಿಯಾಧಿಪತಿ ಕುಜ ಕನ್ಯಾ ರಾಶಿಗೆ ಬಂದಿರೋದ್ರಿಂದ ಅವರ ಕುಜ ಸ್ವಲ್ಪ ಅಂದರೆ ವೀಕ್ ಆಗಿರ್ತಾನೆ ಅಂದರೆ ಬಲಹೀನವಾಗಿರ್ತಾನೆ. ಯಾಕಂದರೆ ಆ ಒಂದು ಕನ್ಯಾ ರಾಶಿಯವ್ರಿಗೆ ಒಂದು ಇರೋ ಜಾಗ ಸ್ವಲ್ಪ ಚೆನ್ನಾಗಿರೋದಿಲ್ಲ. ಹಾಗಾಗಿ ಮೇಷರಾಶಿಯವ್ರ ಮನೇಲಿ ಏನಾದರೂ ಒಂದು ಜಗಳ ಆಗ್ತಾ ಇರೋದು ಅಥವಾ ಏನಾದರೂ ಕಳ್ಕೊಳ್ಳೋದು, ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಖಂಡಿತವಾಗ್ಲೂ ನೀವೇನಾದರೂ ಒಟ್ಟು ಕುಟುಂಬದಲ್ಲಿದ್ದರೆ ಮೇಷರಾಶಿಯವರು ಪ್ರಾಪರ್ಟಿ ವಿಚಾರದಲ್ಲಿ ತುಂಬ ಜಗಳವನ್ನು ತಂದೊಟ್ಕೋತೀರಾ. ಜೊತೆಗೆ ನೋಡಿ, ಪ್ರಾಪರ್ಟಿ ವಿಚಾರ ಅಂತ ಬಂದಾಗ ಮನೆಯಲ್ಲಿ ಅಣ್ಣ ತಮ್ಮದಿರಿರ್ಬೋದು ಅಥವಾ ಅಕ್ಕ ತಂಗಿರಿರ್ಬೋದು, ಇವ್ರ ಕಡೆಯಿಂದ ಎಲ್ಲೋ ಒಂದು ಕಡೆ ಕೇಸ್ ಆಗೋದು, ಕೋರ್ಟ್ ಕೇಸು ಅಥವಾ ಹಳೇ ಕೇಸು, ನಿಮ್ಮ ಮನೆ ನಿಮ್ಮ ಜಾಗದ ಮೇಲೆ ಏನಾದರೂ ಹಳೇ ಕೇಸ್ ಇದ್ದರೆ ಅದು ಕೂಡ ರಿವೀಲ್ ಆಗುತ್ತೆ. ಯಾವುದೋ ಒಂದು ರೀತಿ ಬಂದು ಹೊರಗುತ್ತೆ ನಿಮ್ಮ ಒಂದು ಇದಕ್ಕೆ. ಹಾಗಾಗಿ ಈ ಒಂದು ತಿಂಗಳು ಮೇಷರಾಶಿಯವರು ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಜೊತೆಗೆ ನೋಡಿ, ನಿಮ್ಮ ಮನೆಯ ಹಿಂದೆ ಅಂತಂದರೆ ಮೇಷರಾಶಿಯವರಿಗೆ ಮೀನರಾಶಿಯಲ್ಲಿ ಶನಿ ಇರೋದ್ರಿಂದ ನೀವು ಕೂಡ ಮೇಷರಾಶಿಯವರು ಕೂಡ ತುಂಬ ಕಪ್ಪು ಬಟ್ಟೆ ಆಗಿರ್ಬೋದು ಅಥವಾ ಕಪ್ಪು ದಾರ ಕಾಲಕ್ಕೆ ಕಟ್ಕೊಳ್ಳೋದಾಗಿರ್ಬೋದು. ಯಾಕಂದರೆ ನಾನು ಕಪ್ಪು ದಾರದ ಬಗ್ಗೆ ಬಟ್ಟೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದೇ ರೀತಿ ಈ ಶನಿ ನಿಮಗೆ ಮೀನರಾಶಿಯಲ್ಲಿರೋದ್ರಿಂದ ಇದನ್ನೆಲ್ಲವೂ ನೀವು ಸ್ವಲ್ಪ ದಿನ ಅವಾಯ್ಡ್ ಮಾಡಬೇಕಾಗುತ್ತೆ ಮೇಷರಾಶಿಯವರು. ಯಾಕಂದರೆ ಕಪ್ಪು ಬಟ್ಟೆ, ಕಪ್ಪು ದಾರ ಅಥವಾ ಕಪ್ಪು ವಸ್ತ್ರ, ನೀವು ಏನೇ ಮಾಡಿ, ಕಪ್ಪು ಬಣ್ಣದ ಒಂದು ಕಾರ್ ಆಗಿರ್ಬೋದು ಅಥವಾ ನೀವು ಎಲ್ಲೋ ರೋಡ್ ಮೇಲೆ ಹೋಗ್ತಾ ಇರ್ತೀರಾ, ನಿಮ್ಮ ಒಂದು ಯಾಕಂದರೆ ಮೇಷರಾಶಿಯವರು ಕೆಂಪು ವಸ್ತ್ರವನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಆದರೆ ಈ ವರ್ಷಕ್ಕೆ ಈ 2025ಕ್ಕೆ ಕೆಂಪು ಬಣ್ಣ ಕೂಡ ಅಷ್ಟೊಂದು ಸೂಕ್ತವಲ್ಲ. ಅದೇ ರೀತಿ ನಿಮಗೆ ಗೊತ್ತಿಲ್ಲ, ನಿಮ್ಮ ಪಕ್ಕ ಕಪ್ಪು ಕಾರ್ ಇರ್ಬೋದು ಅಥವಾ ಕಪ್ಪು ಬಣ್ಣದ ವೆಹಿಕಲ್ ಇರ್ಬೋದು, ರೋಡಲ್ಲಿ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಏನೋ ಒಂಚೂರು ಇನ್ಸಿಡೆಂಟ್ ಆಗಿದ್ರೆ ಅಲ್ಲೂ ಕೂಡ ನಿಮ್ಮ ಮೇಲೆ ತಪ್ಪು ಬರುವಂಥ ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಎಲ್ಲೇ ನೀವು ಕಪ್ಪು ಬಣ್ಣ ಇರಲಿ, ಒಂದು ಥೀಮ್, ಎಲ್ಲೋ ಒಂದು ಹೋಟ್ಲಿಗೆ ಹೋಗ್ತೀರಾ, ಎಲ್ಲೋ ಒಂದು ಕಡೆ ಚೇರು ಬ್ಲ್ಯಾಕ್ ಇರುತ್ತೆ ಅಥವಾ ಅಲ್ಲಿ ಒಂದು ಥೀಮ್ ಕೂಡ ಬ್ಲ್ಯಾಕ್ ಇರುತ್ತೆ, ಯಾವುದೋ ಒಂದು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ತೀರಾ, ಅಲ್ಲೂ ಕೂಡ ನೀವು ತುಂಬ ನಷ್ಟವನ್ನು ಅನುಭವಿಸ್ತೀರಾ. ಹಾಗಾಗಿ ಲಾಸನ್ನು ನೋಡ್ತೀರಾ. ಇಲ್ಲ ಅಲ್ಲೋಗಿ ಏನೋ ಒಂದು ಜಗಳ, ಒಂದು ಕಾಂಟ್ರವರ್ಸಿ, ಏನಾದರೂ ಒಂದು ಮನಸ್ತಾಪ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮೇಷರಾಶಿಯವರು ಕೂಡ ಕಪ್ಪು ಬಣ್ಣವನ್ನು ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಶನಿ ಇನ್ನೂ 2 ವರ್ಷ ಅಲ್ಲೇ ಇರೋದ್ರಿಂದ ಈ ಒಂದು ಎಫೆಕ್ಟು ನಿಮಗೆ 2 ವರ್ಷಗಳ ಕಾಲ ಇರುತ್ತೆ. 2 ವರ್ಷಗಳ ಕಾಲ ಕೂಡ ನೀವು ಕಪ್ಪು ಬಣ್ಣದ ವಸ್ತುವನ್ನು ತ್ಯಜಿಸಬೇಕಾಗುತ್ತೆ. ಅದು ಏನೇ ಇರ್ಬೋದು, ಪರ್ಸ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಇದೇ ರೀತಿ ಪ್ರತಿಯೊಂದಲ್ಲೂ ಕೂಡ ಈ ಬ್ಲ್ಯಾಕನ್ನು ನೀವು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನೋಡಿ, ನಿಮ್ಮ ರಾಶಿಯಾಧಿಪತಿ ಕುಜನೂ ಕೂಡ ಈ ಒಂದು ತಿಂಗಳಾದಮೇಲೆ, ಈ ತಿಂಗಳು 13ನೇ ತಾರೀಕು 17ನೇ ತಾರೀಕಿನ ನಂತರ ನಿಮಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಹಣಕಾಸು ಸ್ವಲ್ಪ ಸರಿ ಹೋಗುತ್ತೆ. ಅಲ್ಲಿವರೆಗೂ ತುಂಬ ಕಷ್ಟಪಡಬೇಕಾಗುತ್ತೆ. ಅದ್ರ ಒಳಗಡೆ ನಿಮ್ಗೆ ಏನಾದರೂ ಈ ಥರ ಪ್ರಾಬ್ಲಮ್ ಆದರೆ, ಅಂದರೆ ನಿಮ್ಮ ಒಂದು ಆಮೇಲೆ ಪ್ರಾಪರ್ಟಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ನಿಮ್ಮ ಡಾಕ್ಯುಮೆಂಟ್ರಿನ ತುಂಬ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಮೇಷರಾಶಿಯವರು. ನೀವು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ನ ಕಳ್ಕೊಳ್ಬೋದು, ಇಲ್ಲ ಅದ್ರ ಮೇಲೆ ಏನಾದರೂ ಲೋನು ಸಾಲ ಅಂತ ತೊಗೊಂಡಿದ್ರೆ ಅದು ನಿಮ್ಮ ಕೈಗೆ ಸಿಗದಿರ ಆಗ್ಬೋದು ಮೇಷರಾಶಿಯವರಿಗೆ. ಹಾಗಾಗಿ ಖಂಡಿತವಾಗ್ಲೂ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಮೇಷರಾಶಿಯವರು. ನಿಮ್ಮ ಒಂದು ಟೈಮು ಈ ಒಂದು ತಿಂಗಳು ತುಂಬ ಕೆಟ್ಟಿದೆ. ಜೊತೆಗೆ ನೋಡಿ, ಒಂದು ಗುರುವಿನ ಬದಲಾವಣೆ ಆಗುತ್ತೆ ಈ ಒಂದು ತಿಂಗಳು. ನೆಕ್ಸ್ಟ್ ಮಂತು ಗುರುವಿನ ಬದಲಾವಣೆ ಆಗೋದ್ರಿಂದ ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಟೈಮು ಸ್ವಲ್ಪ ಸುಧಾರಿಸ್ಕೊಳ್ಬೋದು. ಆ ಟೈಮ್ಗೋಸ್ಕರ ವೆಯ್ಟ್ ಮಾಡಿ ಮೇಷರಾಶಿಯವರು ಅಂತ ಹೇಳ್ತೀನಿ. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಷರಾಶಿ ಭರಣಿ ನಕ್ಷತ್ರದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ನೋಡಿ, ಇಷ್ಟೊತ್ತು ಮೇಷರಾಶಿ ಭರಣಿ ನಕ್ಷತ್ರ ಹಾಗೆ ಈ ಒಂದು 5 ದಿನ ಯಾವುದೇ ಒಂದು ಕೆಲಸವನ್ನು ಮಾಡಬೇಡಿ ಅಂತ ಹೇಳಿದೆ. ಅದೇ ಪಿತೃಪಕ್ಷ ಇರೋದ್ರಿಂದ ಆ ಒಂದು ಇದಕ್ಕೂ ಕೂಡ ಈ ಒಂದು 20 ದಿನ ಟೈಮು ತುಂಬ ಚೆನ್ನಾಗಿಲ್ಲ. ಹಾಗಾಗಿ 21ನೇ ತಾರೀಕುವರೆಗೂ ಎಲ್ಲರೂ ಕೇರ್ಫುಲ್ಲಾಗಿ ಹುಷಾರಾಗಿರಿ ಅಂತ ಹೇಳ್ತಾ ಮುಂದಿನ ಇದರಲ್ಲಿ ಸಿಗ್ತೀನಿ, ನಾಳಿನ ಒಂದು ಸಂಚಿಕೆಯಲ್ಲಿ ಸಿಗ್ತೀನಿ. ಎಲ್ಲ ಕರ್ನಾಟಕ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಮುಗಿಸ್ತಿದ್ದೀನಿ.
ವೀಕ್ಷಕರೇ, ನೀವು ಕ್ರಿಸ್ಟಲ್ ಜ್ಯೋತಿಷಿ ಮೀತಾ ಅವ್ರನ್ನ ನೇರವಾಗಿ ಭೇಟಿಯಾಗಬೇಕು ಅಂತಂದರೆ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್ಗೆ ಕರೆ ಮಾಡಿ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ಬೋದು. ಅದೇ ರೀತಿಯಾಗಿ ಬ್ರಾಸ್ಲೆಟ್ಗಳನ್ನು ಕೂಡ ನೀವು ಪರ್ಚೇಸ್ ಕೂಡ ಮಾಡಬಹುದು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.